ಗುಡ್ ಆಫ್ಟರ್ನೂನ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ನೀವು ನೋಡ್ತಿರ್ಬೋದು ನನ್ನ ಬೈಕ್ ತುಂಬ ಗಲೀಜಾಗಿದೆ. ಸೊ 1 ವೀಕಿಂದ ನಾನು ಅನಂತಪುರ್, ಸಂಡೂರ್, ತೋರಣಗಲ್ ಅಂತೇಳಿ ತಿರುಗ್ತಿದ್ದೀನಿ. 1 ವೀಕ್ ಬ್ಯಾಕೆ ವಾಟರ್ ವಾಶ್ ಮಾಡಿಸಿದಾಗಿಂದ ಮಳೆ ಜೋರಾಗಿ ಸುರಿತಿದೆ. ನಾನು ಯಾವಾಗ ಬೈಕ್ ವಾಶ್ ಮಾಡ್ತೀನೋ ಅವಾಗೆಲ್ಲ ಮಳೆ ಬರುತ್ತೆ. ಸೊ ಈಗ ನಾನು ಮಾಡ್ಲಿಕ್ಕೆ ಹೋಗ್ತಿರೋದು ನನ್ನ NS 200 ಬೈಕ್ದು ಮೈಲೇಜ್ ಟೆಸ್ಟ್. ಸೊ ಇದರಲ್ಲಿ ಆಲ್ಮೋಸ್ಟ್ 2 ಲೀಟ್ರ್ ಪೆಟ್ರೋಲ್ ಇತ್ತು. 2 ಲೀಟ್ರ್ ಅದರಲ್ಲೊಂದು 50 ml ವರೆಗೆ ಇರ್ಬೋದು, 50 ml ವರೆಗೆ ಇರುತ್ತೆ. ಸೊ ಈಗ ನಾವು ತಡ ಮಾಡದೆ ನಂದು ಬೈಕ್ದು ಮೈಲೇಜ್ ಟೆಸ್ಟ್ ಮಾಡೋಣ. ಫಸ್ಟ್ ಇದು ಪೆಟ್ರೋಲೆಲ್ಲ ನಾನು ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಸೊ ಇದು ಎಕ್ಸಾಕ್ಟ್ 1 ಲೀಟ್ರು. ಸೊ ಬೈಕಿಂದ ತೆಗ್ದಿದ್ದು ಪೆಟ್ರೋಲ್ ಇದು. ನಾನು ಯಾವಾಗಲೂ ಪೆಟ್ರೋಲು ಕಡಿಮೆ ಇಡಲ್ಲ ಟ್ಯಾಂಕಲ್ಲಿ. ಮಿನಿಮಮ್ 3 ಲೀಟ್ರ್ 4 ಲೀಟ್ರ್ ಇಟ್ಕೊಂಡೇ ಇರುತ್ತೆ, ಯಾವಾಗಲೂ ಇರುತ್ತೆ. ಸೊ ಇದೊಂದು ಬಾಟಲು ಆ್ಯಂಡ್ ಇದೊಂದು ಬಾಟಲು, 2 ಬಾಟಲ್ನ ನಾನು ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಸೊ ಇವತ್ತು ನಮ್ಮ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಗುರು. ಬಟ್ ಸ್ಪೀಡ್ ಲಿಮಿಟ್ನು ನಾನು ಅರೌಂಡ್ 50-60 ಒಳಗಡೆ ಇರ್ತೀನಿ. 60 ಮೇಲೆ ಹೋಗಲ್ಲ, ಬಟ್ ನನ್ನ ಕೈಲೇ ಆಗಲ್ಲ. 60 ಒಳಗಡೆ ನಾನು ಸ್ಪೀಡ್ ಇಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನ ಗಾಡಿ ತೆಗ್ತೀನಿ ಅಂದರೆ ಮಿನಿಮಮ್ 75-80 ಈ ಥರನೇ ಇರುತ್ತೆ ಸ್ಪೀಡು. ಇನ್ನು ಹೈವೇ ಸಿಕ್ಕಿದ್ರೆ ಅದು ಬೇರೆ ಮಾತು. ಮೋತಿಯಿಂದ ಹೊಸ ಬಸ್ ಸ್ಟ್ಯಾಂಡಿಂದ ಗುಗ್ರೆಟ್ಟಿ, ಅಲ್ಲಿಂದ ಹೊಸ ಬೈಪಾಸ್ಗೆ ಹೋಗೋಣ. ನನ್ನ ಗಾಡಿ ಆಲ್ರೆಡಿ ಜರ ಕೊಡಿತಿದೆ, ಇಲ್ಲೇ 50 ml ಇಲ್ಲ ಅಂದ್ಕೊಳ್ತೀನಿ. ಸೊ ನಾನು ಟ್ಯಾಂಕ್ ಯಾವತ್ತೂ ಫುಲ್ಲು ನಿಲ್ ಮಾಡಿಲ್ಲ. ಸೊ ಇದನ್ನು ಜಾಸ್ತಿ ಟಾರ್ಚರ್ ಕೊಡೋದು ಬೇಡ ನನಗೆ. ಇದು BS6 ಗಾಡಿ, ಮತ್ತು ಇದ್ರದ್ದು FI ಇಂಜನ್ ಗುರು. ಇದು ಫ್ಯೂಲ್ ಇಂಜೆಕ್ಟರು, ಆಮೇಲೆ ಹೊಸ ಪ್ರಾಬ್ಲಮ್ಗಳು ಬೇಡ. ಸೊ ಈಗಾಗಲೇ ಟ್ಯಾಂಕ್ ಖಾಲಿ ಆಗಿದೆ. ಇದರಲ್ಲಿ 1 ಲೀಟ್ರ್ ಪೆಟ್ರೋಲ್ ಹಾಕೋಣ. ಸೊ ಮನೆಯಿಂದ ಒಂದು 50 ಮೀಟರ್ಸೂ ಬಂದಿಲ್ಲ ಇದು. ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ನೋಡ್ಬಿಡೋಣ. ಇಟ್ಟಿರೋಣ ಸದ್ಯಕ್ಕೆ. ಟ್ರಿಪ್ 251 ಅಂತ ತೋರಿಸ್ತಿದೆ. ಸೊ 251 ಕಿಲೋಮೀಟರ್ಸ್ ಜಸ್ಟ್ ನಿನ್ನೆ ಒಂದೇ ಹೋಗಿದ್ದೀನಿ. ಟ್ರಿಪ್ 10 ಆಯಿತು. ಟ್ರಿಪ್ 435 ಇದನ್ನು 0 ಮಾಡಿಬಿಡ್ತೀನಿ. ನಿಮ್ಗೆ ಕಾಣಿಸ್ತಿದ್ದೇನೋ ಇಲ್ಲೋ ಗೊತ್ತಿಲ್ಲ. ಟೋಟಲು 45,986 ಗುರು ನನ್ನ ಗಾಡಿ ಇದುವರೆಗೆ ರನ್ ಮಾಡಿರೋದು. ಸೊ ಟ್ರಿಪ್ 1ನ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೇನೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಸೇಫ್ಟಿಗೆ 00. ಸೊ ಇವಾಗ ಇಲ್ಲಿಂದ ಬಿಡೋಣ. ಪೋಲೋ ಪ್ಯಾರಡೈಸ್ ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ ನಿಂತೋಗ್ಬಿಡ್ತು ಗಾಡಿ. ನಾನು ಅಂದ್ಕೊಂಡಿದ್ದಿಲ್ಲ ಮಿನಿಮಮ್ ಒಂದು 5-10 ಕಿಲೋಮೀಟ್ರ್ ಆದರೂ ಹೋಗುತ್ತೆ, ಅಷ್ಟು ಪೆಟ್ರೋಲ್ ಬಿಟ್ಟಿದ್ದೀನಿ ಅಂದ್ಕೊಂಡೆ. ಒಂದು 5 ಕಿಲೋಮೀಟ್ರ್ ಆದರೂ ಹೋಗುತ್ತೆ, ಅಷ್ಟು ಪೆಟ್ರೋಲ್ ಬಿಟ್ಟಿದ್ದೀನಿ ಅಂದ್ಕೊಂಡೆ. ವೆದರ್ ಮಾತ್ರ ಸಖತ್ತಾಗಿದೆ ಗುರು. ಈ ಥರ ವೆದರ್ ನನಗೆ ತುಂಬ ಇಷ್ಟ. 55-60 ಒಳಗಡೆ ಇರ್ತೀನಿ ನಾನು. ಜಾಸ್ತಿ ಸ್ಪೀಡಾಗಿ ಹೋಗಲ್ಲ, 55-60ನಲ್ಲೇ ಕ್ರೂಸ್ ಮಾಡ್ತೀನಿ. ನನಗೆ ಮೈಲೇಜ್ ಚೆಕ್ ಮಾಡಬೇಕು. ನನ್ನ ಗಾಡಿ ಆವ್ರೇಜಾಗಿ 32 or 35 ಕೊಡುತ್ತೆ ಅಂದ್ಕೊಳ್ತಿದ್ದೀನಿ.
ರೂಟ್ಗೆ ಎಂಟ್ರ್ ಆಗ್ತಿದ್ದೀವಿ. ಮೋತಿ ಬ್ರಿಡ್ಜ್ ಮುಂದಿನ ನಿಲ್ದಾಣ ಮೋತಿ ಬ್ರಿಡ್ಜ್, ಮೋತಿ ಸರ್ಕಲ್. Oh my god. ಸೊ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ನನಗೆ ಫೋನ್ ಮಾಡಿ ಸಪೋರ್ಟ್ ಮಾಡಿದರು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಆಗಲಿ ಆ್ಯಂಡ್ ರಿಲೇಟಿವ್ಸ್ ಆಗಲಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಈ ರೂಟ್ಗೆ ಅದಕ್ಕೆ ಬಂದಿದ್ದೀನಿ ಅಂದರೆ, ಈ ರೂಟಲ್ಲಿ ಸ್ವಲ್ಪ ಟ್ರಾಫಿಕ್ನೂ ಸಿಗುತ್ತೆ, ಆಮೇಲೆ ಹೈವೇನೂ ಬರುತ್ತೆ. ಆ್ಯಂಡ್ ನಾನು ಈಗ ಹೋಗ್ತಿರೋದು ಗಂಧರ್ವಗಿರಿ ರೆಸಾರ್ಟ್. ಬಳ್ಳಾರಿನಲ್ಲಿ ಪ್ರಾಪರಾಗಿ ಯಾರು ನನಗೆ ಅಷ್ಟು ಯೂಟ್ಯೂಬ್ ಸರ್ಚ್ ಮಾಡಿದೆ, ಒಂದಿಬ್ಬರು ಮೂವರು ಬಂದರು, ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ನೋಡೋಣ, ನನ್ನ ವೀಡಿಯೋ ನೋಡಿ ಯಾರಾದರೂ ಬಂದು ಕಾಂಟ್ಯಾಕ್ಟ್ ಆದರೆ, ಪಕ್ಕ ಯಾರಾದರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಂದರೆ, ಈ ವಿಡಿಯೋನಲ್ಲಿ ಯಾರಾದರೂ ಬಳ್ಳಾರಿಯಿಂದ ರೈಡರ್ಸ್ ಯಾರಾದರೂ ನೋಡ್ತಿದ್ರೆ, ಇಲ್ಲ ಯಾರಾದರೂ ಟ್ರಿಪ್ಗೆ ಹೋಗ್ತಿದ್ರೆ ಖಂಡಿತ ನನ್ನ DM ಮಾಡಿ. ನನ್ನ ಇನ್ಸ್ಟಾ ID ಇದೆ, ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಅದಿಲ್ಲಿ ನಿಮ್ಮದು ಡಿಸ್ಪ್ಲೇ ಮೇಲೆ ನಮ್ಮ ಎಡಿಟರ್ ಸಾಬ್ ಹಾಕ್ತಾನೆ. ಸೊ ಡೈರೆಕ್ಟಾಗಿ DM ಮಾಡಿ. ನೀವು ಯಾವಾಗ ಪ್ಲ್ಯಾನ್ ಮಾಡ್ತೀರೋ ನನ್ನನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಾನು ಬರ್ತೀನಿ. ನನಗೂ ತುಂಬ ಇಷ್ಟ ಲಾಂಗ್ ಡ್ರೈವ್ಸ್ ಎಲ್ಲ ಹೋಗಲಿಕ್ಕೆ. ಇದನ್ನೆಲ್ಲ ಕುತೂಹಲ ಅಂತಾರಲ್ಲ, ಅದು ತಿಳ್ಕೊಂಡು ಅಲ್ಲೇನೂ ಹೋಗೋಣ. ಸ್ಟಾರ್ಟ್ ಮಾಡ್ತೀನಿ ಈಗ. ಇನ್ನೊಂದು 2 ಮಂತ್ಸಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತವೆ.
ಆಲ್ರೆಡಿ 15 ಕಿಲೋಮೀಟರ್ಸ್ ಬಂದಿದ್ದೀವಿ. ಆ ಥರ ಇದೆ. ಸೊ ನನಗೆ ಕನ್ಫ್ಯೂಸ್ ಮಾಡ್ತಿದೆ ಮಳೆ. ರಿಸ್ಕೇ ಬೇಡ, ಇಲ್ಲಿ ಗಾಡಿನ ಸೈಡ್ ಹಾಕ್ತೀನಿ. 22.9 ಕಿಲೋಮೀಟರ್ಸ್ ಬಂದಿದೆ. ಸೊ ನನ್ನ ಗಾಡಿ ಗೋಪ್ರೋದು ಈಗ ಆಡಿಯೋ ಕಟ್ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಾ ಇಲ್ಲಿ ಯಾವ ಥರ ಇದೆ. ಸೊ ಇಲ್ಲಿನೂ ಇದೇ ಥರ ಇದೆ. ಗೋಪ್ರೋದು ಆಡಿಯೋ ಕಟ್ ಆಗೋ ಚಾನ್ಸ್ ಬಂತು. ಸಮಯ ಸೊ ಫೈನಲಿ ಗಂಧರ್ವಗಿರಿಗೆ ಎಂಟ್ರೆನ್ಸ್ ಆದ್ವಿ. ಇದೇ ಎಂಟ್ರೆನ್ಸ್. ನನ್ನ ಗಾಡಿ ಕೆಳಗೆ ಸೈಡ್ ಹಾಕ್ತೀನಿ ಗುರು. ಸೊ 32 ಬಂದುಬಿಡ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಮೈಲೇಜ್ ಅಷ್ಟೇ 32. ಇನ್ನೂ ಎಷ್ಟುವರೆಗೆ ಹೋಗುತ್ತೋ ನೋಡೋಣ. ನೀವು ಒಳ್ಳೆ ಎಕಾನಮಿ ಸ್ಪೀಡಲ್ಲಿ ಹೋಗ್ತಿದ್ದೀರಾ, ಖಂಡಿತ 35 ಬರುತ್ತೆ ಅಂದ್ಕೊಳ್ತೀನಿ. 35 ಬರಲೇಬೇಕು. ಈ ಸ್ಪೀಡಲ್ಲಿ ಇತ್ತಂದರೆ 35 ಬರಲೇಬೇಕು ಗುರು. 200cc ಗಾಡಿ ಅಂದಾಗ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಹಲೋ ಗೈಸ್, ಮಳೆ ಜೋರಾಯಿತು. ಸೊ ಅದಕ್ಕೆ ಗಾಡಿ ಸೈಡ್ ಹಾಕಿಬಿಟ್ಟು ಫಸ್ಟ್ ನನ್ನ ಗೋಪ್ರೋಗೆ ವಾಟರ್ ಪ್ರೂಫ್ ಕೇಸ್ ಹಾಕಿದ್ದೀನಿ. ಆ್ಯಂಡ್ 1 ಲೀಟ್ರ್ ಪೆಟ್ರೋಲಲ್ಲಿ ಎಷ್ಟು ಗಾಡಿ ಮೈಲೇಜ್ ಕೊಟ್ಟಿರ್ಬೋದು ನೀವು ತಿಳಿಸಿ. ಫಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಕೊಟ್ಟಿರ್ಬೋದು. 200 ಸೆಗ್ಮೆಂಟ್ 60 ಸ್ಪೀಡಲ್ಲೇ ಇದ್ದಿದ್ದು, ಅಂಡರ್ 60 ಸ್ಪೀಡಲ್ಲೇ ಇದ್ದೆ. ಸೊ ಯಾವ ಥರ ಮೈಲೇಜ್ ಬಂದಿರ್ಬೋದು ನನ್ನ ಗಾಡಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 32. ನನಗೆ ಗಾಡಿ ಕೊಟ್ಟಿರೋದು ಮೈಲೇಜ್ ಎಷ್ಟಂದರೆ 43.2. ಸೊ ನನಗೆ ಈಗ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಗೋಪ್ರೋ ಈಗ ಮೈಕ್ ಡಿಸ್ಕನೆಕ್ಟ್ ಆಗಿದೆ. ಸೊ ಮಳೆ ಬಂದಿರೋ ಕಾರಣಕ್ಕೆ. ಸೊ ನಾನು ನಿಮಗೆ ಈಗ ಸ್ಟಾರ್ಟ್ ಮಾಡಿನೂ ತೋರಿಸ್ತೀನಿ. ಗಾಡಿ ಸ್ಟಾರ್ಟ್ ಆಗಲ್ಲ.